ಸರ್, ಈಗಲೇ ಬಂದೆ. ಎಸ್, ಕಮ್ ಇನ್. ವಾವ್, ಎಲ್ಲ ಡ್ರೆಸ್ಸು ನಿಮ್ಗೆ ಸೆಟ್ ಆಗುತ್ತೆ. ಥ್ಯಾಂಕ್ ಯು ಸರ್. ಓಹ್, ಈ ಸಮಯದಲ್ಲೂ ಸರ್ ಅಂತ ಹೇಳೋ ಅವಶ್ಯಕತೆ ಇದೆಯಾ? ಓಕೆ ಸರ್. ಪ್ಲೀಸ್, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಅದು ಅಲ್ಲದೆ ಸಣ್ಣ ಪುಟ್ಟ ಹುಚ್ಚಾಟಗಳು, ಸುಳ್ಳು ಹೇಳೋದೆಲ್ಲ ಇರುತ್ತೆ. ನಿನ್ನ ಹತ್ರ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ. ಮೈಸೂರು ಅಂತ ನಾನು ಹೇಳಿದ ಬಿಸ್ನೆಸ್ ಟೂರ್, ವೇಣಿ ಜೊತೆ ನಾನು ಒಂಟಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಏನು, ನಾನು ಚೀಟ್ ಮಾಡ್ತೀನಿ ಅನ್ನಿಸ್ತಾ ಇದೆಯಾ? ಎಲ್ಲ ನಿಮ್ ತೀರ್ಮಾನನೇ, ಎಲ್ಲ ನನ್ನ ಡ್ಯೂಟಿ. ಏನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡೋ ಆಟಿಟ್ಯೂಡ್ ಇದೆ. ಅದಿರ್ಲಿ, ಮದುವೆ ವಿಷಯದಲ್ಲಿ ನಿಮ್ಮ ಒಪಿನಿಯನ್ ಏನ್ ಹೇಳಿ? ಸಾರಿ ಸರ್. ತೊಂದ್ರೆ ಇಲ್ಲ. ಹಾಯ್ ದೀಪಕ್, ಹೌ ಆರ್ ಯು? ಫೈನ್. ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ಸಾರಿ, ನೀನ್ ಹೇಗಾದ್ರೂ ಅಡ್ಜಸ್ಟ್ ಮಾಡು. ನಾನು ಒಂದ್ ವಾರ ಕಳಿಸ್ತೀನಿ. ಶೋರ್? ಸರಿ, ಫೈನ್. ವಸತಿ ವ್ಯವಸ್ಥೆ ಎಲ್ಲ ಹೇಗಿದೆ? ಒಂದೇ ವಾರ ಅಲ್ವಾ, ತಂಗಿರ್ಗೆಲ್ಲ ನಾನೇ ಅಡ್ಜಸ್ಟ್ ಮಾಡ್ತೀನಿ. ಸರಿ, ಇಡ್ಲಾ? ಓಕೆ, ಬಾಯ್. ನನ್ ಫ್ರೆಂಡೇ ದೀಪಕ್, ಒಂಥರ ಮನುಷ್ಯ. ಅವನಿಗೆ ಎಲ್ಲಿದ್ದಾನೆ? ಗೋವಿಂದ, MC ಗೆ ನ್ಯಾಷನಲ್ ರ್ಯಾಂಕು. ಯಾವ್ದೇ ಕಂಪನಿಯಲ್ಲಿ 6 ತಿಂಗಳ ಮೇಲೆ ಕೆಲ್ಸನೇ ಮಾಡೋದಿಲ್ಲ ಅಂತಾನೆ. ಒಂದ್ ಮುಗಿದ್ರೆ ಇನ್ನೊಂದ್ ಸಮಸ್ಯೆ ಬರುತ್ತೆ. ಪಾಕೆಟ್ ಖಾಲಿ ಆದಾಗ ನಾನ್ ನೆನಪಾಗುತ್ತೆ, ಆದ್ರೆ ಕರೆಕ್ಟ್ ಆಗಿ ವಾಪಸ್ ಕೊಡ್ತಾನೆ. ಅವ್ನ್ ಮುಂದಿನ ವಾರ ಇಲ್ಲಿಗೆ ಬರ್ತಿದ್ದಾನೆ ಅಂತ ಹೇಳ್ದ. ನಾವೆಲ್ಲರೂ ಒಟ್ಟಿಗೆ ಸೇರೋಣ, ಏನಂತೀರಾ? ಶೋರ್. ವೆಲ್, ಇಫ್ ಯು ಡೋಂಟ್ ಮೈಂಡ್, ಒಂದು ಡ್ರಿಂಕ್ ಆಫರ್ ಮಾಡ್ತೀನಿ, ತಗೋತೀರಾ? ಜಸ್ಟ್ ಫಾರ್ ಮೀ. ಥ್ಯಾಂಕ್ಸ್ ಅ ಲಾಟ್. ಮನ್ಸೇ ಇಲ್ದೇ ಇರೋ ಇಬ್ರು, ಜೀವನ ನರ್ಕ ಇದ್ದಂಗಿರುತ್ತೆ. ಪ್ಲೀಸ್. ಥ್ಯಾಂಕ್ಸ್. ಮನೆ ಕೆಲ್ಸಕ್ಕೆ ಅಂತ ಕೆಲಸದವ್ರು ಇರ್ತಾರೆ, ಆದ್ರೆ ನಮ್ಮನೇಲಿಲ್ಲ. ಮನ್ಸ್ ಬಿಚ್ಚಿ ಇದುವರೆಗೂ ಅವಳ ಹತ್ರ ಮಾತೇ ಆಡಿಲ್ಲ ನಾನು. ಕಮ್ಯುನಿಕೇಟ್ ಮಾಡಕ್ಕೊಬ್ಬ, ಇನ್ಸ್ಪೈರ್ ಮಾಡೋಕ್ಕೊಬ್ಬ. ಯಾರೇ ಆಗಿದ್ರು ಕೂಡ ಇದೆಲ್ಲ ಬೇಸಿಕ್ ನೀಡ್ಸ್ ಬೇಕೇ ಬೇಕಾಗತ್ತೆ. ತಪ್ಪು ತಿಳ್ಕೋಬೇಡ, ನನ್ನ ಬಿಸ್ನೆಸ್ ಅಲ್ಲೂ ನನ್ನ ಎಂಟೈರ್ ಲೈಫಲ್ಲೂ ಶಾಶ್ವತವಾಗಿರಕ್ಕಾಗತ್ತಾ? ನಿನ್ ಬದಲು ಬೇರೆ ಏನಾದ್ರೂ ಇರ್ಲಿ, ಆದ್ರೆ ಐ ನೀಡ್ ಯುವರ್ ಪ್ರೆಸೆನ್ಸ್. ಸೊ ನನಗದೆಲ್ಲ ಸಾಕು, ನನಗಷ್ಟು ಸಾಕು. ಮಗಳೇ, ಇವಳು ಮಲಗಿದಾಳ? ಮಗಳೇ, ಅವಳಿಲ್ಲೇ ಇರ್ಲಿ ಅತ್ಗೆ. ಒಬ್ಳೇ ಇರೋಕೆ ಭಯ ಆಗತ್ತಾ ನಿನ್ಗೆ? ಇಲ್ಲ ನೋಡಮ್ಮ, ಇವಳು ಇದಕ್ ಮುಂಚೆ ಇದಕ್ಕಿಂತ ಮೋಸವಾಗಿದ್ಲು. ಈಗಾದ್ರೆ ನಾನಿದ್ದೀನಿ, ಇವಳಿದ್ದಾಳೆ, ಅಪ್ಪ ಇದ್ದಾರೆ, ಕೆಲಸದವ್ರಿದ್ದಾರೆ. ಅವತ್ತು ನಾನು ಅಪ್ಪ ಹೊರಗೋಗ್ತೀವಿ. ಇಷ್ಟು ದೊಡ್ಡ ಮನೇಲಿ ಇವಳೊಬ್ಳೇ ಇರ್ಬೇಕಾಗತ್ತೆ. ಭಯದಲ್ಲಿ ಮಾತಾಡೋದೂ ಇಲ್ಲ ಪಾಪ. ಬಿಸ್ನೆಸ್ ಮಾಡೋರು ಊರೆಲ್ಲ ಅಲಿಬೇಕಾಗತ್ತೆ, ಯಾವಾಗ್ಲೂ ಮನೇಲಿ ಇರಕ್ಕಾಗಲ್ಲ. ನನಗೆ ಯಾವ ಭಯನೂ ಇಲ್ಲ ಅಣ್ಣ. ಅದೇ ಮುಖದಲ್ಲಿ ಕಾಣ್ತಿದ್ದಿಲ್ಲ, ತುಂಬಾನೇ ಧೈರ್ಯಶಾಲಿ. ಇವತ್ತಿಂದ ಹರಿ ಇಲ್ದೇ ಇರ್ಬೇಕಾದ್ರೆ ನೀನು ರೇವತಿ ಜೊತೆ ಇರು. ಇಲ್ದೇ ಇದ್ರೆ ಅಮೆರಿಕದಲ್ಲಿ ಜಾಲಿಯಾಗಿರೋ ಅಪ್ಪನ ಜೊತೆ ಹೇಳ್ತಾಳೆ, ನನ್ ಯಾರು ನೋಡ್ಕೊಳಲ್ಲ, ನನ್ ಯಾರು ಕೇಳಲ್ಲ ಅಂತ. ನೀನ್ ಇಲ್ಲೇ ಮಲಕ್ಕೋ. ಅದೆಲ್ಲ ಏನ್ ಬೇಡ ಅಣ್ಣ, ಮಗು ಇದ್ರೆ ಸಾಕು. ಸರಿ ಬಿಡು, ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬಾ. ನಿಮ್ಗಿಷ್ಟ ಆಯ್ತಾ ನೋಡಿ? ಹರಿ ಮೈಸೂರಿಂದ ತಗೊಂಡ್ ಬಂದಿದ್ದಾರೆ. ಓಹೋ, ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಏನೋ ಇದ್ ನನ್ಗೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ನನಗೆ ತರ ಸೀರೆ ಉಟ್ಕೊಂಡ್ರೇನೆ ಇಷ್ಟ ಆಗೋದು, ಆದ್ರೆ ಹರಿ ಹಾಕೋ ಅಂತ ಹೇಳಿದ್ದಕ್ಕೇನೆ ಹಾಕೊಂಡೆ. ನಾವ್ ಹಾಗೇ ಇರ್ಬೇಕಮ್ಮ. ತಾಳಿ ಕಟ್ಟಿದ ಗಂಡನ್ ಪಾದದಲ್ಲೇ ನಮ್ಗೆ ಸ್ವರ್ಗ. ಅವ್ರ ಎಲ್ಲ ಆಸೆಗಳು ನಮ್ಮ ಆಸೆಗಳು. ಹರಿ ಬಂದಾದ್ಮೇಲೆ ನಮ್ಮ ಅಪ್ಪದು ಸ್ವಲ್ಪ ಭಾರ ಕಡಿಮೆ ಆಯ್ತು. ಅದೇ ಅದು ಮಂಗಳಾಪುರದ ಕನ್ಸ್ಟ್ರಕ್ಷನ್ ಕೆಲಸಗಳನ್ನೆಲ್ಲ ಅಪ್ಪುನೇ ನೋಡ್ಕೋತಾ ಇದ್ರು ಮೊದಲು. ಇವತ್ತು ಈಗ ನಾನ್ ಕಣ್ ಮುಚ್ಚಿದ್ರು ನಾನ್ ಸಂತೋಷವಾಗಿ ಹೋಗ್ಬಿಡ್ತೀನಿ. ಅದೇನದು? ಮನೆಗ್ ಬಂದಿರೋ ಅಂತ ಸೊಸೆಗಳಿಂದಾನೆ ಆ ಮನೆ ಚೆನ್ನಾಗಿರೋದು. ಒಂದು ಗಾದೆ ಇದೆಯಲ್ಲ, ಅದು ಏನದು? 2 ತಲೆ ಇದ್ರೆ ಸಾಲಕ್ಕೂ 4. ಸಾಕು ಸಾಕು ಸಾಕು. ನಿನ್ಗೆ ಈ ತರ ಗಾದೆ ಹೇಳ್ಕೊಂಡಿದ್ರೆ ತುಂಬಾ ಇಷ್ಟ ಆಗುತ್ತಲ್ಲ. ನೀವ್ ಕೇಳಿದಿಕ್ಕೆ ತಾನೇ ಹೇಳಿದ್ದು. ಹೌದೌದು. ಬಂದ್ರು ನೋಡಿ. ಏನಯ್ಯ ಇದು? ಅಜ್ಜ 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 ಅಜ್ಜ, ಏನ್ರಪ್ಪ ನಿಮ್ ಸ್ಕೂಲ್ ಮುಚ್ಚಿಬಿಟ್ರ? ನಮ್ ಸ್ಕೂಲ್ ಇಲ್ಲ, ಅಪ್ಪನ್ ಸ್ಕೂಲು. ಅಮ್ಮಮ್ಮ ಮೀನಾಕ್ಷಿ, ಏನು ಆರಾಮಾಗಿದ್ದೀರಾ? ನಾನು ನೀರ್ ಕುಡ್ ಬರ್ತೀನಿ. ಅಲ್ಲ ಬಿಸಿನೀರ್ ಕುಡ್. ನೀನಿಲ್ಲ.
ಮೊದ್ಲು ಏನಾಯ್ತು ಅಂತ ಹೇಳು. ಪೆಟ್ಟಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅಳ್ತಿದ್ನಿ ಅಂತ. ಅದೇನಂತ ತೆಗಿ. ಅವ ಪೆಟ್ಟಿಗೆಲ್ ಏನೂ ಇಲ್ಲ. ಏನು ಇಲ್ಲ ಅಂದ್ರೆ ಯಾಕ್ ಪೆಟ್ಗೆ? ಪೆಟ್ಟಿಗೆ ಏನ್ ತೆಗೆದು ನೋಡೋದು? ಕಿವಿ ಏನ್ ಕಿವುಡಾಗಿದ್ಯಾ? ಕಿವಿ ಗೊತ್ತಾಗೋದಿಲ್ಲ. ತೆಗಿ 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 ನೋಡೋಣ. ಟೂರಿಸ್ಟ್ ಸ್ಪಾಟ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಅಲ್ಗೂ ಹೋಗ್ಲಿಲ್ಲ. ಆಮೇಲೆ ನಮ್ ಡ್ರೈವರ್ ಕಾಲ್ ಮಾಡಿ ಕೇಳಿದಾಗ ಯಾವ್ದೋ ಹುಡುಗಿರಿಂದ ಸುತ್ತಿದ್ದಲ್ಲ ಅಂತ ಹೇಳ್ಬೇಡ. ಇದೆಲ್ಲ ಸ್ವಲ್ಪ ದಿನದ ಮುಂಚೆ ಶುರು ಆಯ್ತು. ಎಷ್ಟೋ ತಿಂಗಳಿಂದ ನನ್ನ ಯಾಮರ್ಸಿದ್ದಾನೆ. ಇದ್ ನಿಜಾನ? ಯಾರದು? ನಿನ್ನ ಹತ್ರನೇ ಕೇಳ್ತಿರೋದು. ಅದೇ ದಾರಿಲಿ ಬರ್ಬೇಕಾದ್ರೆ ಲೆಫ್ಟ್ ಟು ರೈಟ್ ತಗೊಂಡು ಲೆಫ್ಟ್ ತಿರ್ಸಕ್ ಹೋದ್ಯಾ? ಸುಮ್ನೆ ಸುಳ್ಳು ಹೇಳ್ಬೇಡ. ನೀನ್ ಬಾಯಿ ಮುಚ್ಚು. ಇದೆಲ್ಲದಕ್ಕೂ ನೀನ್ ಒಬ್ನೇ ಕಾರಣ. ಹೌದೌದು. ತೆಗಿ ಅದನ್ನ ಈಸ್ಕೊಂಡ್ ತೆಗಿಯೋ. ಕಾಲ್ಗೆಲ್ಲ ಬೀಳ್ಬೇಡ. ಅಯ್ಯೋ ಕಾಲಿಗೆ ಬೀಳಕ್ಕಲ್ಲ, ಪೆಟ್ಟಿಗೆ ತೆಗಿಯಕ್ಕೆ. ಕೊಡೆ ಇಲ್ಲಿ. ಅಯ್ಯೋ ಇದು ನೋಡಿ, ಇದು ಯಾರು ಕೊಡ್ಬೇಕಂತ ತಂದಿದ್ದಾನೆ ಅಂತ ಕೇಳಿ ಅಪ್ಪ. ಏನಯ್ಯ ಇದೆಲ್ಲ? ಇದನ್ ಯಾರಿಗೋಸ್ಕರ ತಗೊಂಡೆ? ಟೂರಿಸ್ಟ್ಗೋಸ್ಕರ. ಅಂದ್ರೆ ಯಾರು ಊರು? ಊರಲ್ಲಿರೋ ಎಲ್ಲರೂ. ಸುಮ್ನೆ ಇರು. ಅದೇ ಸಮಸ್ಯೆ. ಏನಾದ್ರೂ ನೋಡ್ಲಿ ಅವಸರ ಪಟ್ಟು ಮಾತಾಡೋ ಇವಳು ಗುಣ ನಿಮ್ಮಿಂದನೇ ಬಂದಿರೋದು ಅಂತ ನಂಗೆ ಗೊತ್ತಾಗೋಯ್ತು. ನನ್ ಗುಣ ನನ್ ಮಗಳಿಗಿಲ್ದೆ ಇನ್ನೇನ್ ಮತ್ತೆ? ನೋಡಿದ್ರ ತಪ್ಪಾಗಿ ತಿಳ್ಕೊಂಡ್ರಿ. ಮಾವ, 1 ನಿಮಿಷ. ಈ ಪೆಟ್ಟಿಗೆ ತೆಗ್ದಿತ್ತರನೇ ನನ್ನ ಮನಸ್ಸನ್ನೂ ತೆಗೆದು ಬಿಡ್ತೀನಿ. ಇದು ನಾನು ಕಲಾಮಂದಿರಕ್ಕೆ ಹೋಗಿ ನಾನು ಕೇಳಿರೋ ತರ ತಗ್ಸಿ ಕಷ್ಟಪಟ್ಟು ಕೂಡ್ಸಿಟ್ಟಿರೋದು. ಇದನ್ನ ಕರ್ನಾಟಕದ ಕಲೆಗಳ ಸ್ವತ್ತು. ಅರ್ಥ ಆಗ್ತಿಲ್ಲ. ಹೇಳ್ತೀನಿ. ಇದು ರೆಸಾರ್ಟ್ ಅಲ್ಲಿ ಯೂಸ್ ಮಾಡೋ ಯೂನಿಫಾರ್ಮ್. ವಿದೇಶಿಗರ ಮುಂದೆ ಕಥಕ್ಕಳಿ ಆಡೋದಕ್ಕೆ ಹಾಕೊಳ್ಳೋ ವೇಷ. ನೋಡಿದ್ರ, ಇದೇ ಈ ಬಟ್ಟೆಗಿರೋ ಪ್ರಾಮುಖ್ಯತೆ. ಕಥಕ್ಕಳಿ ಆಡ್ಬೇಕಾದ್ರೆ ಓಕೆ, ಮೋಹಿನಿ ಆಟ ಆಡ್ಬೇಕಾದ್ರೆ ಏನಿಲ್ಲ, ಮುಂದೆಗಡೆ ಇರೋ ಲಂಗ ಎತ್ತಿದ್ರೆ ಸಾಕು. ಡಿಂಗ್ ಅಡಿಂಗ್. ಮತ್ತೆ ಕ್ಯಾಬ್ರೆ ಡೈಸ್ ನೋಡ್ಬೇಕು ಅಂದ್ರೆ ಜಸ್ಟ್ ಹಿಂದೆ ತಿರ್ಗಿದ್ರೆ ಸಾಕು. ಮಗಳೇ, ಏನಪ್ಪ ಒಡಿಯಕ್ ಶುರು ಮಾಡದ್ನಾ? ಹಾಗೆಲ್ಲ ಇಲ್ಲಪ್ಪ. ಗಣಪತಿ, ನಾನೇ ತಪ್ಪಿತಸ್ಥ. ನಾನೇ ಈ ಪರದೇಶಿನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನಾನೇ ತಪ್ಪಿತಸ್ಥ. ಹಾಗಾದ್ರೆ ಕನಕ್ಪುರಕ್ಕೆ ಹೋಗಿದ್ದು ನಿಮ್ಗೆ ಒಳ್ಳೇದಾಯ್ತು. ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಂಸಾರದ ಜೀವನ ಅಂದ್ರೆ ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ನಡ್ಕೊಳ್ಳೋದು ಮಾತ್ರ ಅಲ್ಲ, ಮನ್ಸಲ್ಲಿರ್ಬೇಕು, ಮನ್ಸಾಕ್ಷಿಗ್ ಸತ್ಯವಾಗಿರ್ಬೇಕು. ಪ್ರೀತಿ ವಿಶ್ವಾಸ ಇಲ್ದೆ ಕುಟುಂಬ ಇದ್ರೆ ಈ ಪ್ರಪಂಚನೇ ಕೈಯೊಳಗಿದ್ದು ಏನ್ ಪ್ರಯೋಜನ? ಹೆಂಡತಿ ಗಂಡನ್ ಮೇಲೆ ಅನುಮಾನ ಪಡೋದು, ಗಂಡ ಹೆಂಡತಿನ ಮೋಸ ಮಾಡೋದು, ಇದನ್ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರೋರು ಮಾಡೋದಿಲ್ಲ. ಯಾವತ್ತು ನೀವಿಬ್ರು ಒಟ್ಟಿಗೆ ಬದುಕಕ್ಕಾಗುತ್ತೋ ಅವತ್ತು ನೀವಿಬ್ರು ನನ್ ಮುಂದೆ ಬಂದ್ ನಿಲ್ಲಿ. ಸರಿ. ಮಕ್ಕಳು ಸ್ವಲ್ಪ ದಿನ ಇಲ್ಲೇ ಇರ್ಲಿ. ಹ್ಮ್ 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 ಏನೇ ಮಾವ ಹೇಳಿದ್ ಕೇಳಿಸಿಲ್ವಾ? ಕುಟುಂಬದಲ್ಲಿ ಜೀವನ ಮಾಡೋದಕ್ಕೆ ಇದೆಲ್ಲ ಮುಖ್ಯವಾಗಿ ಬೇಕಾಗಿರೋ ಪಾಯಿಂಟ್. ಅಯ್ಯೋ, ಏನಿದು ಮತ್ತೆ ಶುರು ಮಾಡ್ದ? ಅಯ್ಯೋ ಹಾಗಲ್ಲ, ಹಂಗೆ ಸುಮ್ನೆ. ನಮ್ಮಿಬ್ಬರ ಸ್ವರ್ಗದ ಕೀಲಿ. ವೇಣಿ, ನಿಂಗಿದು ಇಷ್ಟ ಆಯ್ತಾ? ಇದ್ರ ಯೋಗ್ಯತೆ ನನಗಿದ್ಯಾ ಇಲ್ವಾ ಅಂತ ನಂಗೆ ಭಯ ಆಗ್ತಿದೆ. ವಾವ್, ಇಟ್ಸ್ ಸೋ ವಂಡರ್ಫುಲ್. ವಾವ್, ಥ್ಯಾಂಕ್ ಯು. ಈ ಸ್ವರ್ಗದ ಬಾಗಿಲನ್ನ ತೆಗೆಯೋಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಹೇಳಬೇಕು. ಒಂದು ಹೊಸ ಬಿಸ್ನೆಸ್ ಬಗ್ಗೆ. ನಮ್ಮ ಲೀಲಾ ಕಾಲೋನಿನ ಡೆಮಾಲಿಷ್ ಮಾಡಿ ನಮ್ಮ ಸಿಟಿಯಲ್ಲಿ ಇನ್ನೊಂದು ಸಿಟಿನ ಮಾಡಬೇಕು. ಐ ಮೀನ್ ಅಪಾರ್ಟ್ಮೆಂಟ್ಸ್, ಶಾಪಿಂಗ್ ಮಾರ್ಕೆಟ್ಸ್, ಮಿನಿ ಥಿಯೇಟರ್ಸ್, ವಿಲ್ಲಾಸ್, ಸೋ ಅಂಡ್ ಸೋ. ವೆಲ್, ಸಮಥಿಂಗ್ ಲೈಕ್ ಅ ಮಿನಿ ಮೆಟ್ರೋ. ಏನು ಹೇಳ್ತೀಯಾ? ನಿಮ್ ಮನ್ಸಿಗೆ ಬಂದದ ಐಡಿಯಾ ಯಾವತ್ತೂ ಫೇಲ್ ಆಗಲ್ಲ. ಭಾರತ್ ಮೋಟರ್ ಶಿವಾನೇ ನನ್ಗೆ ಈ ಪ್ರಾಜೆಕ್ಟ್ ಹೇಳಿದ್ದು. ಅವರೇ ನಮ್ಮ ಪಾರ್ಟ್ನರ್. ಶಿವಾನ ಅವ್ರು ನಮ್ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಂಬಲ್ವಾ? ಬಿಸ್ನೆಸ್ ಅಲ್ಲಿ ನಂಬಿಕೆ ಅನ್ನೋದು ಇಲ್ಲ, ಒಂದು ಆಕ್ಟಿಂಗ್. ಅವನು ನಮ್ಮನ್ನ ನಂಬಿದ್ದಾನೆ ಅಷ್ಟೇನೆ. ಮತ್ತೆ ಸಣ್ಣ ಪುಟ್ಟ ತೊಂದರೆ ಬರ್ಬೋದು. ಮತ್ತೆ ಇನ್ನೊಂದು 2 ವಿಷಯನ ನಾವು ತಡೆ ಹಿಡಿಬೇಕು. ಒಂದು ಶಿವನ್ ಹತ್ರ ಇರೋ ಪಾರ್ಟ್ನರ್ಶಿಪ್, ಇನ್ನೊಂದು ಕಾಲೋನಿನ ಒಡೆದಾಕೋದು.